ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆಗಿ ಇವತ್ತಿಗೆ 10 ದಿನ. ಇವತ್ತು ಮಹತ್ವದ ಕಾರ್ಯಾಚರಣೆ ನಡೀತಾ ಇದೆ ನೋಡಿ. ಈಗ ಸಮಯ 9:30 10 ಗಂಟೆ ಆಗ್ತಾ ಬರ್ತಾ ಇದೆ. ಬೆಳಗ್ಗೆ 7 ಗಂಟೆಗೆ ಈ ಒಂದು ಸ್ಥಳಕ್ಕೆ ಆಗಮಿಸಿದಂಥ ಶಾಸಕ ಸತೀಶ್ ಶೈಲ್ ಅವರು ಇನ್ನೂ ಕೂಡ ಸ್ಥಳದಲ್ಲೇ ಬಿಡುಬಿಟ್ಟು ಮುತುವರ್ಜಿಯಿಂದ ಕಾರ್ಯಾಚರಣೆಯನ್ನು ಮಾಡಿಸ್ತಾ ಇದ್ದಾರೆ. ಈಗ ನಾವು ನಿಂತಿದ್ವಲ್ಲ ಇದೇ ಜಾಗದಲ್ಲಿ ಒಂದು ಟೀ ಶಾಪ್ ಕೂಡ ಇತ್ತು ಅನ್ನೋ ಮಾಹಿತಿ ಇದೆ. ಅದೇ ಒಂದು ಜಾಗದವರೆಗೂ ಕೂಡ ಈಗ ಆಗಮಿಸ್ತಾ ಇದ್ದಾರೆ. ಇಲ್ಲಿದ್ದಂಥ ಮಣ್ಣನ್ನು ತೆರವುಗೊಳಿಸಿದ್ದಾರೆ. ಈಗ ನಾಳೆ ಕಾರ್ಯಾಚರಣೆ ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ಲಾನಿಂಗನ್ನು ಶಾಸಕರು ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಏನೆಲ್ಲ ಚರ್ಚೆ ಆಯಿತು ಅವರಿಂದನೇ ಕೇಳ್ತಾ ಹೋಗೋಣ. ಶಾಸಕರು ಈಗ ಇಲ್ಲಿಗೆ ಬಂದು ಒಂದಷ್ಟು ಚರ್ಚೆಯನ್ನು ಮಾಡಿದ್ರಿ, ಒಂದಷ್ಟು ಪ್ಲಾನಿಂಗನ್ನು ಕೂಡ ಕೊಡ್ತಾ ಇದ್ದನ್ನು ಗಮನಿಸಿದ್ವಿ. ನಾವು ಮತ್ತು ನಮ್ಮ SP ಅವರು ಅವ್ರಿಗೊಂದು ಡೈರೆಕ್ಷನ್ ಕೊಟ್ಟಿದ್ದೇವೆ. ಅಂಗಡಿ ಉಂಟಲ್ಲ, ಚಹಾ ಅಂಗಡಿ, ಇಲ್ಲಿ ಇರಬೇಕಂತ ನಮ್ಮದು ಪರ್ಫೆಕ್ಟ್ ಅಂದಾಜು ನಾವು ಒಂದು ಅಲೈನ್ಮೆಂಟ್ ಮೇಲೆ ಮಾಡಿದ್ದೇವೆ. ಚಹಾ ಅಂಗಡಿ ಆದ ನಂತರ ಅದು 90% ಕೆಳಗೆ ಹಿಂಗೆ ಮತ್ತೊಂದು ಪ್ಲ್ಯಾಟ್ಫಾರ್ಮ್ ಇತ್ತು 4 ಫುಟ್ ಕೆಳಗೆ. ಆ 4 ಫುಟ್ನಲ್ಲಿ ಕೆಳಗಿನಲ್ಲಿ ಅವ್ರ ಮನೆ ಇತ್ತು. ಮನೆಯಿಂದ 2.5-3 ಫೀಟ್ ಕೆಳಗೆ ನದಿ ಇದೆ, ಸ್ಟೆಪ್ ಇದೆ, ನದಿ, ಮನೆ, ಶಾಪ್. ಓಕೆ, ಇದು ಹಿಂಗೆ ಎಲ್ಲಿ ಬರ್ತದೆ ಮತ್ತು ಈಗ ನಾವೇನು ಮಾಡ್ತಾಯಿದ್ದೀವಿ, ಈಗ ಮೇಲಿಂದ ಈ ತಳವನ್ನು ಫಸ್ಟ್ ಕ್ಲಿಯರ್ ಮಾಡ್ತೇವೆ. ಸೆಕೆಂಡ್ ಅವ್ರ ಮನೆ ಇದ್ದದಂಥ ಬ್ಲಾಕನ್ನು ಕ್ಲಿಯರ್ ಮಾಡ್ತೇವೆ. ನಮಗೇನು ಇಲ್ಲಿಂದ ಒಂದಾನೊಮ್ಮೆ ಜಾರಿ ಅದೇ ಹೋಟೆಲ್ನಲ್ಲಿ ಇದ್ದರೆ ಇಲ್ಲಿ ಸಡನ್ ಡ್ರಾಪ್ ಇತ್ತಲ್ಲ, ಆ ಸಡನ್ ಡ್ರಾಪ್ನಲ್ಲಿ ಒಳಗೆಲ್ಲಾದರೂ ಇರ್ಬೋದು ಅಂತ ಒಂದು ಊಹೆ. ಅದನ್ನು ನಮ್ಮ ಡೌಟನ್ನು ನಾವು ಕ್ಲಿಯರ್ ಮಾಡ್ಕೊಳ್ತಾ ಇದ್ದೇವೆ. ಈ ಸೈಡ್ ನಾಳೆ ಇದನ್ನೇ ತಗೊಂಡು ನಾವು ಫಂಟೂನ್ ಅಂತಂದರೆ ನಾವು ಇಲ್ಲಿಂದ ದೂಡಿ ಆ ಫಂಟೂನನ್ನು ನದಿಗೆ ದೂಡಿ ನದಿಯಿಂದ ಆ ಸ್ಪಾಟಿಗೆ ಹೋಗ್ತೇವೆ. ಯಾವುದು ನಮ್ಮ ಲಾರಿ ಸ್ಪಾಟ್ನಲ್ಲಿ. ರಡಾರ್ ಪ್ರಕಾರ ಇವತ್ತು ದಿಲ್ಲಿಯವರು ಮತ್ತು ನಮ್ಮ ಸೀಬರ್ಡ್ನವರು ನೇವಿ ಮತ್ತು ಆರ್ಮಿ ಹೇಳಿದ್ರಲ್ಲ, ಡಿಟೆಕ್ಟ್ ಮಾಡಿದಂಥವ್ರು, ಮತ್ತು ಇವತ್ತು ನಮ್ಮ ಬಂದಂಥ ಯಾರು ಇವತ್ತು ಬಂದಂಥ ನಮ್ಮ ದಿಲ್ಲಿಯಿಂದ ಬಂದವರು, ನೋಯ್ಡಾದಿಂದ ಬಂದವರು, ಅವ್ರ ತಲೆ ಪ್ರಕಾರ ಅಲ್ಲಿ ನಮ್ಗೆ ನಾಳೆ ಹೋಗಲಿಕ್ಕೆ ನಾವು ಒಂದೊಂದು ಮೈಂಡ್ ಸೆಟ್ ಫ್ರೀ ಮಾಡ್ಕೊಳ್ತಾ ಇದ್ದೇವೆ. ಇಷ್ಟು ದಿವಸ ಏನಾಗ್ತಿತ್ತು, ಇಲ್ಲಿ ಮಾಡಿ ಇಲ್ಲ. ಈಗ ಕ್ಲಿಯರ್ ಕಟ್ ಇವತ್ತು ಈ ಸ್ಟೆಪ್ಸನ್ನು ಮನೆ ಹಿಂದೆ ಕೆಳಗಿರೋ ಟೀ ಸ್ಟಾಲ್, ಕೆಳಗಿದ್ದದ್ದು ಮನೆ ಟಿಲ್ ನದಿ, ಅದಕ್ಕೆ ಈಗ ನಾವು ಈಗ ಇದ್ದದ್ದು ಟೀ ಸ್ಟಾಲ್, ಮುಂದೆ ಇದ್ದದ್ದು ಮನೆ, ಅದ್ರ ಕೆಳಗಿದ್ದದ್ದು ನದಿ. ಈಗ ಟ್ರಕ್ ಎಷ್ಟು ದೂರದಲ್ಲಿ ಇರ್ಬೋದು ಅಂತ ಒಂದು ಅಂದಾಜು? ಟ್ರಕ್ ಇಲ್ಲಿಂದ ನೋಡ್ಲಿಕ್ಕೆ ಹೋದ್ರೆ, ಕೆಳಗಿಂದ ನೋಡ್ಲಿಕ್ಕೆ ಹೋದರೆ 30 ಮೀಟರ್ ಒಳಗೆ ಅಲ್ಲಿ ಅವ್ರು ತೋರಿಸಿದ ಅಂದಾಜು. ಈ ರಸ್ತೆ ಹಂಚಿಂದ ನೋಡಿದ ಹೋದರೆ ಅವ್ರು ಹೇಳಿದ ಪ್ರಕಾರ 50 ಮೀಟರ್ ಇದೆ. ನಾವು ಆದಷ್ಟು ಕೆಳಗೆ ಎಷ್ಟು ನಾಳೆ ಕೊಡ್ತಾರೆ ಅವರು. ಮತ್ತು ಏನು ಒಬ್ಬವನು ಯಾರು ನಮ್ಮ ಇವನೊಬ್ಬನು ತೀರ್ಕೊಂಡಿದ್ನಲ್ಲ, ಯಾರು ಲೋಕೇಶ್ ಅಲ್ಲ, ಜಗನ್ನಾಥ್ ಅಲ್ಲ, ಮತ್ತೊಂದು ಯಾರು ಡ್ರೈವರ್, ಅವನು ಶರವಣನ್, ಅವ್ರದ್ದು DNA ಫೈಲ್ ಸಾಧಾರಣ ಮ್ಯಾಚ್ ಆಗ್ತಾ ಬಂದಿದೆ ಅಂತ ನನಗೂ ಸುದ್ದಿ ಇದೆ. ಆದರೆ ಅದು ಕ್ಲಿಯರ್ ಆಗಿದೆ ನನ್ನ ಪ್ರಕಾರ. ಅದು ನಾಳೆ ಅವರು ಆಫಿಷಿಯಲಿ ಕ್ಲಿಯರ್ ಮಾಡ್ತಾರೆ. ನಾಳೆ ಹೇಗೆ ಕಾರ್ಯಾಚರಣೆ ನಡೆಯುತ್ತೆ ಇಲ್ಲಿ? ನಾಳೆ ಇದನ್ನು ಕಂಟಿನ್ಯೂಯಸ್ಲಿ ನಾನು ಫಂಟೂನನ್ನು ತರಿಸ್ತಾ ಇದ್ದೇವೆ ನಾವು, ಮತ್ತು SP ಅವರು ಎಲ್ಲ ಕೂಡ ಡೈರೆಕ್ಷನ್ ತೊಗೊಂಡಿದ್ದೇವೆ ಹೆಂಗೆ ಮಾಡ್ಕೊಳ್ಬೋದು ಅಂತ ಹೇಳ್ಕೊಂಡು. ಮಷೀನ್ ಇರ್ತದೆ. ಈ ರೋಡ್ ಏನು, ಈ ಜಾಗ ಏನು ಕಾಣ್ತದಲ್ಲ, ಇಟ್ ವಿಲ್ ಬಿ ಅ ಕ್ಲೀನ್ ಸರ್ಫೇಸ್ ಮಾಡಿಕೊಂಡು ನಾವು ಸ್ಟೆಪ್ ಮಾಡಿ ಕೆಳಗೆ ಇಳಿತೇವೆ. ಈಗ ಅಹೋರಾತ್ರಿ ಈ ಒಂದು ಕಾರ್ಯಾಚರಣೆ ಮಾಡೋದ್ರ ಬಗ್ಗೆ ಏನಾದರೂ ಪ್ಲಾನಿಂಗ್ ಈಗ ಮಾಡ್ತಾ ಇದ್ದೇವೆ. ಟಿಲ್ ಅವರು ಟಯರ್ಡ್ ಆಗೋ ತನಕ ನಾವು ಇದ್ದೇವೆ. ಅವರು ಟಯರ್ಡ್ ಆಗೋದು, ಅವರು ಎಲ್ಲಿ ತನಕ ಎಸ್ ಅಲ್ಲಿ ತನಕ ನಾವು ಎಸ್. ಅವ್ರಿಗೆ ಮತ್ತೆ ಬೆಳಗ್ಗೆ 7 ಗಂಟೆ ಸ್ಟಾರ್ಟ್ ಆಗಬೇಕು. ಮಷೀನು ಹೀಟ್ ಆಗ್ತದಲ್ಲ ಕಂಟಿನ್ಯೂಸ್. ಎಸ್, ಈಗ ಶಾಸಕರೇ ಹೇಳ್ತಾ ಇರುವಂತೆ ಈಗ ನಾವೇನು ನಿಂತಿದ್ದೀವಿ ಈ ಜಾಗದಲ್ಲಿ ಟೀ ಅಂಗಡಿ ಇತ್ತು, ಟೀ ಅಂಗಡಿ ಪಕ್ಕದಲ್ಲಿ ಮನೆ ಇತ್ತು, ಮನೆ ಪಕ್ಕದಲ್ಲಿ ನದಿ ಇತ್ತು. ಆ ಜಾಗದಲ್ಲಿ ನಾವೀಗ ಇದನ್ನು ಪ್ಲಾಟ್ಫಾರ್ಮ್ ಥರ ಮಾಡಿಕೊಂಡು ನಾಳೆ ದೆಹಲಿಯಿಂದ ಬಂದಿರುವಂತಹ ಒಂದು ಏಜೆನ್ಸಿ ಏನಿದೆ ಆ ಏಜೆನ್ಸಿಯವರಿಗೆ ಒಂದಷ್ಟು ಪ್ಲಾಟ್ಫಾರ್ಮನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೀವಿ. ನಾನು ನಿಂತಿರುವಂಥ ಜಾಗದಿಂದ ಸುಮಾರು 30 ಮೀಟರ್ ದೂರದಲ್ಲಿ, ಅಂದರೆ ನದಿಯಿಂದ 30 ಮೀಟರ್ ಜಾಗದಲ್ಲಿ ಡಿಟೆಕ್ಟ್ ಆಗಿರುವಂಥ ಟ್ರಕ್ಕನ್ನು ಕೂಡ ಹೊರತೆಗೆಯುವಂಥ ಕೆಲಸವನ್ನು ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇದ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ഏതാണ്ട് 8 പേർ ഇരുന്ന് ഭക്ഷണം കഴിച്ചിട്ടുള്ള കട ഈ ഭാഗത്തുണ്ടായ സുലഭമല്ല കട. ആ കടയുടെ കാണാതായ ആളുകളുടെ ശേഷിപ്പുകൾ എന്തെങ്കിലും കിട്ടുമോ, കണ്ടുകിട്ടുമോ എന്നുള്ള തിരച്ചിലാണ് ഈ പരിശോധനയും നടക്കാനുള്ള സാധ്യതയാണ്. ഈ ദുരന്ത ഭൂമിയിൽ
നമുക്ക് മനസ്സിലാക്കാൻ ഒരു കാര്യമുണ്ട്. 24 മണിക്കൂർ ഭക്ഷണമില്ലാതെ അവിശ്രമം ഇവിടെ ഈ ഓരോ ആളുകളും വേണ്ടിവരും. ആദ്യഘട്ടത്തിൽ വളരെ കളിപ്പുമായി രാത്രിയിൽ വളരെ കളിപ്പുമായി इनको आगे जाने को मिला ये करने के बाद आपको आगे जाने को मिला വേണ്ട നിർദ്ദേശങ്ങൾ നൽകുന്നതാണ്. നേരത്തെ അനുസരിച്ച് സംശയം പ്രകടിപ്പിക്കുന്ന ഈ ഭാഗത്ത് കാണാതായ ചില ആളുകളെ അറിഞ്ഞുകൊണ്ടോ ഇതൊരു സംശയമാണ് കാണാൻ സാധിക്കുന്നത്. അല്പസമയത്തിനകം ಈಗ ಒಂಥರ ಹಿಂಗು ಈಗ ಈ 1 ಲೈನ್ ಮೀನಿಂಗ್ 1 ಲೈನ್ ಕ್ಲಿಯರ್ ಆಮೇಲೆ ಅಲ್ಲಿಂದ ಕ್ಲಿಯರ್ ಹೌದಾ ಅಲ್ಲಿ ಹೋಗಿ ನಿಂತಕ್ಕೆ ಪ್ಲ್ಯಾನ್ ಮಾಡ್ತಾರೆ ಕಣೆ. ಅಲ್ಲಿ ನಿಂತ್ಕೊಂಡ್ರೆ ಒಂದು ಸ್ವಲ್ಪ ಮುಂದೆ ಹೋಯ್ತದ. ಸರ್ ಸರ್ ಅದು ಇಲ್ಲಿ ತನಕ ಆಗ್ಬೇಕು ಕ್ಲಿಯರ್. ಇಲ್ಲಿ ಅಂದ್ರೆ ഹലോ ಅದನ್ನು ഹലോ ഹലോ മൈക്കോട്ട ഹലോ മൈക്കോടി പറഞ്ഞ ಎಲ್ಲ ಒಂದು ಕ್ಲಿಯರ್ ಆಗ್ಬಿಟ್ಟು ಒಂದು ಸೈಡ್ വിജയകുമാർ നിലവിലിപ്പോൾ പുതുതായി ഒരു വിവരവും ഈ ദുരന്തം നിന്ന് കിട്ടാനില്ല. അല്പം എം.എൽ.എയും പറഞ്ഞതനുസരിച്ച് ഉത്തരകന്നഡ എസ് പറഞ്ഞതനുസരിച്ച് ഏതാണ്ട് 8 പേർ ഇരുന്ന് ഭക്ഷണം കഴിച്ചതിനുള്ളിൽ കട ഈ ഭാഗത്തുണ്ടായ സുലഭമല്ല കട. ആ കടയിൽ കട
കണ്ടെത്തിയിരുന്നു. ഈ പശ്ചാത്തലത്തിലാണ് ഈ ഭാഗം കൂടുതൽ പരിശോധന കാണാതായ ആളുകളുടെ ശേഷിപ്പുകൾ എന്തെങ്കിലും കണ്ടുകിട്ടുമോ എന്നുള്ള തെരച്ചിലാണ് ഈ സമയാടിസ്ഥാനത്തിലുള്ള പരിശോധനയും നടക്കാനുള്ള സാധ്യതയാണ് കാണുന്നത്. ഈ ഭൂമിയിൽ നമുക്ക് മനസ്സിലാക്കാൻ സാധിക്കുന്ന കാര്യമുണ്ട്. 24 മണിക്കൂർ വിശ്രമമില്ലാതെ അവിശ്രമം ഇവിടെ ഈ ഓരോ ആളുകളും വേണ്ടിവരും. ആദ്യഘട്ടത്തിൽ വളരെ കഠിനമായി രാത്രിയിൽ വളരെ കഠിനമായി മുന്നോട്ട് പോകുന്ന आगे जाने को मिला ये करने के बाद आपको आगे जाने को मिला വേണ്ട നിർദ്ദേശങ്ങൾ നൽകുന്നതാണ്. നേരത്തെ സംശയം പ്രകടിപ്പിച്ച ഈ ഭാഗം